ಪ್ರೈಸ್ ದಿ ಲಾರ್ಡ್. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನದ ದೇವರ ವಾಕ್ಯ ಯೋಹಾನನ ಸುವಾರ್ತೆ 4ನೇ ಅಧ್ಯಾಯದ 24ನೆಯ ವಾಕ್ಯ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದನು. ಹೌದು ಪ್ರಿಯರೇ, ನಮ್ಮ ದೇವರು ಆತ್ಮಸ್ವರೂಪನಾಗಿದ್ದಾನೆ. ನಮ್ಮ ಆತ್ಮದಲ್ಲಿ ನೆಲೆಸುವಂತಹ ದೇವರಾಗಿದ್ದಾನೆ. ಆ ದೇವರನ್ನ ಆರಾಧಿಸುವವರಾಗಿ ಈ ದಿನದಲ್ಲಿ ನಾನು ಮತ್ತು ನೀವು ಇರುವಂಥವರಾಗಿರೋಣ. ಆತನನ್ನು ಆತ್ಮೀಯವಾದಂತಹ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಾಗ ನಮ್ಮ ಜೀವಿತದಲ್ಲಿ ನಮಗೆ ಬೇಕಾಗಿರುವಂತಹ ಮನಃಶಾಂತಿಯನ್ನು ನಾವು ಹೊಂದಿಕೊಳ್ಳಬಹುದು, ಸಂತೋಷವನ್ನು ನಾವು ಕಾಣಬಹುದು. ಪ್ರಿಯರೇ, ಈ ದಿನದಲ್ಲಿ ಇದುವರೆಗೂ ನೀವು ಮಾಡಿಲ್ಲದಿರುವುದಾದರೆ ಈ ಒಂದು ಕಾರ್ಯವನ್ನು ನೀವು ಮಾಡಿ ನೋಡಿರಿ. ನಿಮ್ಮ ಜೀವಿತದಲ್ಲಿ ನೀವು ಅದನ್ನು ಕಂಡುಕೊಳ್ತೀರಿ, ಅನುಭವಿಸ್ತೀರಿ. ಯಾಕಂದರೆ ನನ್ನ ಜೀವಿತದಲ್ಲಿ ನಾನು ಅನುಭವಿಸಿದಂತಹ ಕಾರ್ಯಗಳನ್ನೇ ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲು ಸಾಧ್ಯ ಪ್ರಿಯರೇ. ಆದುದರಿಂದ ದೇವರ ವಾಕ್ಯವು ಹೇಳುವ ಹಾಗೆ ನಾವೆಲ್ಲರೂ ಕೂಡ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸುವಂಥವರಾಗಿರೋಣ. ಈ ದಿನದಲ್ಲಿ ಸ್ವಲ್ಪ ಸಮಯವನ್ನು ದೇವರಿಗಾಗಿ ಮೀಸಲಿಟ್ಟು ಆತನನ್ನು ಆರಾಧಿಸೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ಸ್ವಾಮಿ, ಪರಿಶುದ್ಧನಾಗಿರುವಂತಹ ನಮ್ಮ ದೇವರೇ, ಅಪ್ಪ, ಈ ಒಂದು ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರ ಜೀವಿತದಲ್ಲಿ ಕರ್ತನೇ, ನಿನ್ನ ಇರುವಿಕೆಯನ್ನು ಅವರು ಕಂಡುಕೊಳ್ಳುವ ಹಾಗೆ ನೀವು ಸಹಾಯ ಮಾಡಿ ಸ್ವಾಮಿ. ಕರ್ತನೇ, ಪ್ರತಿಯೊಬ್ಬೊಬ್ಬರು ನಿನ್ನನ್ನು ಆರಾಧಿಸುವುದರ ಮೂಲಕವಾಗಿ ತಮ್ಮ ಜೀವಿತದಲ್ಲಿ ಅಪ್ಪ ಕಳೆದುಕೊಂಡಿರುವಂತಹ ಸಮಾಧಾನವನ್ನು, ಕರ್ತನೆ ಶಾಂತಿಯನ್ನು, ಸಂತೋಷವನ್ನು ಕಂಡುಕೊಳ್ಳುವ ಹಾಗೆ ನೀವೇ ಕರ್ತನೆ ಅದ್ಭುತವನ್ನು ಮಾಡಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ಕರ್ತನೆ. ಆಮೇನ್.